ಅಕ್ಷರ ಚಿಪ್ನಾಗೆ ತಲೆ ಚಿಪ್ನಾಗ ಇರ್ತೇವೆ ಸರ್, ಚಿಪ್ಕುಳಾಗಿರ್ತವೆ ತಲೆ ಚಿಪ್ನಾಗ. ಇವಾಗ ತುಂಬ್ತೀವಲ್ಲ, ತುಂಬಾವಾಗ ಚಿಪ್ಕುಳಾಗಿರ್ತೈತಲ್ಲ, ಪ್ರತಿದಿನ ನೋಡ್ತಾನೆ ಇರ್ತೀನಿ. ಎಲ್ಲ ನೋಡ್ರಿ ಸರ್, ಈ ತರ ಇರ್ತೈತಿ ಎಲ್ಲ ಗೀಟ್ಬಿಟ್ಟು ಹಿಂಗೆ ಇಲ್ಲಿಂದ ಇಲ್ಲಿವರೆಗೂ ಇರ್ತೈತೆ. ಒಬ್ಬೊಬ್ರಿಗೆ ನೋಡ್ರಿ ಇಲ್ಲಿಂದ ಇಲ್ಲಿವರೆಗೂ ಇರ್ತೈತೆ. ಬೇಕಾದಷ್ಟು ಜನ ನೋಡ್ಬಿಟ್ಟವ್ರೆ, ಓದಕ್ ಮಾತ್ರ ಯಾರ ಕೈಲೂ ಆಗಿಲ್ಲ. ತೆಗ್ದು ಇಕ್ಕಿದೀನಿ ಚಿಪ್ ಹಂಗೇನೆ. ಪರಿಸ್ಥಿತಿ ಎಲ್ರು ಕಿಟ್ ಹಾಕೋ ಅನ್ನೋರು, ಮಾಸ್ಕ್ ಹಾಕೋ ಅನ್ನೋರು, ನಾನೇನು ಹಾಕಂತಿರ್ಲಿಲ್ಲ. ಕೊರೋನಾ ಬಾಡಿ ಎಲ್ಲ ಸುಟ್ಟೆ ಸರ್. ಕೊರೋನಾ ಟೈಮ್ನಾಗೆ ಕೊರೋನಾ ಅಂತ ಅಂದ್ಬಿಟ್ಟು ತನ್ನ ಮನೇಲೆ ಬಿಟ್ಟು ಹೊರಟೋಗ್ಬಿಟ್ಟವ್ರೆ. ಇನ್ನ ನಾವು ಇಲ್ಲಿರೋರು ಬಿಟ್ಬಿಟ್ರೆ ಅವರು ಏನಾಗ್ಬೇಕು? ಮನೆಯವ್ರು ಯಾರಾದ್ರೂ ಬರ್ತಾ ಇದ್ರೆ ಕೊರೋನಾ ಎಲ್ಲಿ ನಿಂತಿರೋರು, ಗೇಟ್ ಹತ್ರ ನಿಂತಿರೋರು, ಹಿಂಗ್ ಕೈ ಮುಗಿದ್ ಬಿಡೋರು. ಎಲ್ಲ ನಿಮ್ದೇನ್ರಮ್ಮ, ನಾವೇನು ಮಾಡಕ್ಕಾಗಲ್ಲ ಅನ್ನೋರು. ಅದನ್ನೇ ಎತ್ತಿ ಮಡಿಕೆ ಒಳಗೆ ಹಾಕ್ಬಿಟ್ಟು ಇದು ಚಿಪ್ಪು ಇದು ಇಷ್ಟಿಷ್ಟೇ ಕಾಣಿಸ್ತಾ ಇರ್ತೈತೆ ಸರ್. ಈಗ ಇಷ್ಟು ಉದ್ದ ಇರ್ತೈತೆ ಸರ್ ಮೂಳೆ. ಬೆನ್ನಿಂದು ಇದು ಬಗ್ರಿ, ಈ ಬಗ್ರಿ ಇಷ್ಟಿಷ್ಟಾಗ್ಲೇ ಇರ್ತೈತೆ, ಅದನ್ನ ಹಾಕ್ಕೊಡ್ತೀವಿ. ತಲೆ ಚಿಪ್ಪು ಇದು ಎಲ್ಲ ಹಿಂಗೆ ಓಪನ್ ಆಗಿ ಈ ತರ ಬಿಟ್ಕೊಂಡಿರ್ತೈತೆ. ಆ ಚಿಪ್ಪುಗಳೆಲ್ಲ ಆಯ್ದು ತುಂಬಿಕೊಡ್ತೀವಿ. 10,000 ಏನೋ ಮಾಡ್ಯವ್ರಿ ಅಂತ ಹೇಳ್ತಾ ಇದ್ರು ನಮ್ಮ ಮಡ್ಲೇರು. 10,000 ಇಲ್ಲಿವರೆಗೆ. ಮಾನ್ಯ ವೀಕ್ಷಕರೇ, ನನ್ನೊಟ್ಟಿಗೆ ಲಕ್ಷ್ಮಮ್ಮ ಅಂತಿದ್ದಾರೆ. ಎಲ್ಲಿದಾರ ಅಂತ ಕೇಳಿದ್ರೆ ಸ್ಮಶಾನದಲ್ಲಿದ್ದೇವೆ. ಈ ಸ್ಮಶಾನನ ಕಾಯುವುದು, ಹೆಣಗಳು ಬರುತ್ತೆ, ಆ ಸುಡುವ ಕಾರ್ಯವನ್ನಂದ್ರೆ ಅದಕ್ಕೆ ಅಂತಿಮ ದಹನ ಮಾಡುವಂತ ಕಾರ್ಯವನ್ನ ಲಕ್ಷ್ಮಮ್ಮ ಅವ್ರು ಮಾಡ್ತಾರೆ. ಇಲ್ಲಿವರೆಗೆ ಸುಮಾರು 10,000 ಹೆಣಗಳನ್ನ ಸುಟ್ಟಿದ್ದಾರೆ ಅವರು. ದೊಡ್ಡ ಬೃಹತ್ತಾಗಿದೆ ಇದೊಂದು ಸ್ಮಶಾನ. ಈ ಸ್ಮಶಾನದಲ್ಲಿ ರಾತ್ರಿ ಇವರೊಬ್ಬರೇ ವಾಸ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಎಲ್ಲ ದೇಹಗಳಿಗಂತ ಹೇಳಿದ್ರೆ ಸುಡು ಕಾರ್ಯ ಅಂದ್ರೆ ಪುಣ್ಯದ ಕಾರ್ಯ ಅಂತಾರೆ. ಯಾಕಂದ್ರೆ ಶವಕ್ಕೆ ಮುಕ್ತಿ ಕೊಡೋದು ತುಂಬಾ ಮುಖ್ಯ, ಅದನ್ನ ಕೊಡ್ತಾರೆ. ಲಕ್ಷ್ಮಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ಲಕ್ಷ್ಮಮ್ಮ. ಗಂಡನ ಹೆಸರು ಉಮಾಶಂಕರ್. 10 ವರ್ಷದಿಂದ ಮಗ್ಗ ಬಿಡ್ತಾ ಇದ್ರು? ಇಲ್ಲ, ಅದಕ್ ಮುಂಚೆ ಮಗ್ಗ ಬಿಡ್ತಾ ಇದ್ರು. ಇಲ್ಲಿ 20 ವರ್ಷದಿಂದ. ಯಾವ ಊರವ್ರು ನಿಮ್ಮ? ನಮ್ದು ದೊಡ್ಡಬಳ್ಳಾಪುರನೇ ಸರ್. ಮನೆ ಸ್ವಂತ ಮನೆ ಇತ್ತು. ಹಿಂಗೆ ಅಂತಂದಿರು ಅಕ್ಕಂಗಿದಿರು ಎಲ್ಲ ಸೇರ್ಬಿಟ್ಟು ಮಾರಾಕ್ಬಿಟ್ರು. ಮಾರಾಕದ್ಮೇಲೆ ಎಲ್ರಿಗೂ ಜಾಗ ಇಲ್ದಿರ ಆಗೋಯ್ತು. ನಮ್ಮ ಯಜಮಾನ್ರು ಸ್ವಲ್ಪ ಪಿವಿಡ್ ಜಾಸ್ತಿ, 40,000 ದುಡ್ಡು ಬಂದಿತ್ತು ನಮ್ಮ ಯಜಮಾನ್ರ ಭಾಗಕ್ಕೆ. ಎಲ್ಲ ಕುಡ್ದು ಹಾಳು ಮಾಡಾಕ್ಬಿಟ್ರು. ಲಾಸ್ಟ್ಗೆ ಮಗ್ಗ ಬಿಟ್ಕೊಂಡು ಬಾಡಿಗೆ ಮನೆಗಿದ್ವಿ. ನಮ್ಮ ಜನಾಂಗರೇ ನಮ್ಮ ಮಶಾನದೊಳಗೆ ಇರಬೇಕು ಅಂತಂದು ಒಂದು ಇನ್ಫಾರ್ಮೇಶನ್ ಕೊಟ್ಟರು ನಮ್ಮ ದೇವಾಗ ಮಂಡ್ಲಿಯಿಂದನ. ಅವಾಗ ಏನು ಮಾಡಿದ್ರು ಯಜಮಾನ್ರು, ಇಲ್ಲಿ ಬಂದು ಸೆಟ್ಲ್ ಆದ್ವಿ ನಾವು. ಎಷ್ಟು ವರ್ಷ ಆಯ್ತು ನೀವು ಈ ಸ್ಮಶಾನ ಕಾಯ್ದೆ? 20 ವರ್ಷ ಆಯ್ತು ಸರ್. ಯಾರ್ಯಾರಿದ್ರಿ? ಯಜಮಾನ್ರು ನಾವಿಬ್ರು ಇದ್ವಿ. ನೈಟು ಎಲ್ಲ ಓಡಾಡ್ತೀನಿ. ನನ್ಗೆ ಇವತ್ತಿಗೂ ಏನು ಭಯ ಅನ್ನೋದು ಕಂಡು ಬರಲಿಲ್ಲ ಸರ್. ಗಂಡಸೂರೇ ಹೆದರ್ತಾರೆ ಹೆಣ ಸುಡುದಕ್ಕೆ. ಈಗ ನೀವು ಅಷ್ಟೆಲ್ಲ ಮಾಡಿದ್ರಲ್ಲ, ಏನ್ ಭಯ ಏನ್ ಅನ್ಸೋದಿಲ್ಲ? ಇಲ್ಲ ಸರ್, ನಮ್ಗೇನು ಭಯ ಅನಿಸ್ಲಿಲ್ಲ. ಇವತ್ತಿಗೂ ನಾನು ಮಾಡ್ತಾ ಇದ್ದೀನಿ. ಎಂತೆಂಥವ ಫೈರ್ ಡಯಲ್ ಕುಡಿದಿರೋವು, ರೈಲಿಗೆ ಸಿಕ್ಕಿರೋವು, ಆಕ್ಸಿಡೆಂಟ್ ಆಗಿರೋವು, ಕೆರೆಗೆ ಬಿದ್ದು ಬಾಯಿಗೆ ಬಿದ್ದಿರೋವು, ಇಂಥವೆಲ್ಲ ಮಾಡಿದ್ದೀನಿ ಸರ್. ಇವತ್ತಿಗೂ ಏನು ಭಯ ಬೀಳಲಿಲ್ಲ ಸರ್. 10,000 ಏನೋ ಮಾಡ್ಯವ್ರಿ ಅಂತ ಹೇಳ್ತಾ ಇದ್ರು ನಮ್ಮ ಮಡ್ಲೇರು. 10,000 ಇಲ್ಲಿವರೆಗೆ. ಎಷ್ಟು ವರ್ಷದಿಂದ ಈಗ ನೀವು ಗಂಡ ಹೆಂಡತಿ ಇದ್ರ? ನಿಮ್ಮ ಯಜಮಾನ್ರ? 20 ವರ್ಷದಿಂದ ಇದ್ವಿ. ಅವ್ರು ತೀರೋಗಿ 7 ವರ್ಷ ಆಯ್ತು. 7 ವರ್ಷದಿಂದ ನಾನೇ ಮಾಡ್ಕೊ. ಕೊರೋನಾ ಎಲ್ಲ ನಾನೇ ಮಾಡಿದ್ದು. ಈಗ ಕೊರೋನಾ ಟೈಮ್ ಬಂತು, ಆ ಟೈಮ್ ಅಲ್ಲಿ ನಿಮ್ಗೆ ಹೇಗೆ ಏನಿತ್ತು ಪರಿಸ್ಥಿತಿ? ಪರಿಸ್ಥಿತಿ ಎಲ್ರು ಕಿಟ್ ಹಾಕೋ ಅನ್ನೋರು, ಮಾಸ್ಕ್ ಹಾಕೋ ಅನ್ನೋರು, ನಾನೇನು ಹಾಕಂತಿರ್ಲಿಲ್ಲ. ಈಗ ಮಾಸ್ಕ್ ಒಂದು ಹಾಕೊಂಡಿದ್ದೀನಿ ಅಷ್ಟೇನೆ. ಕೊರೋನಾ ಬಾಡಿ ಎಲ್ಲ ಸುಟ್ಟೆ ಸರ್. ಯಾರು ಬರ್ತಾ ಇರಲಿಲ್ಲ ಹತ್ರಕ್ಕೆ. ಕಿಟ್ ಹಾಕೊಂಡು ನಾವು 3 ಬರೋರು. ಅವ್ರ 3 ಕೈಲಿ ಎತ್ತಿ ಅದ್ರೊಳಗೆ ಇಕ್ಕಿಸ್ಕೊಂಡಿವ್ನಿ. ಅವ್ರ 3ನೇ ಸೌದೆ ಎತ್ಕೊಬಂದು ಕೊಡ್ರಿ ನೀವ್ನಿ. ಅವ್ರ 3 ಸೌದೆ ಎತ್ಕೊಬಂದು ಕೊಡೋರು. ಇವಾಗ ಹೆಂಗೆ ಜೋಡ್ಸೋದ್ನ ಹಂಗೆ ಸೌದೆ ಎಲ್ಲ ಜೋಡ್ಸ್ಕೊಂಡಿವ್ನಿ. ಜೋಡಿಸಿ ಯಾರು ಬರಲಿಲ್ಲ ಹತ್ರಕ್ಕೆ ಅಂತಂದ್ರೆ ನಾನೇ ಬೆಂಕಿ ಇಕ್ಕಿ ಸರ್. ಒಂದು ದಿನಕ್ಕೆ 11, 12 ಹಿಂಗೆ 13ವರೆಗೂ ಸುಟ್ಟಿದ್ದೀನಿ ಸರ್. ಕೊರೋನಾ ಟೈಮ್ನಾಗೆ ರಾತ್ರಿ 11 ಗಂಟೆ 12 ಗಂಟೆವರೆಗೂ ಸುಟ್ಟಿದ್ದೀನಿ ಸರ್. 1 ತಿಂಗಳಿಗೆ 250 ಬಾಡಿ ಕೊರೋನಾದವೇ ಸುಟ್ಟಿದ್ದೀನಿ. ಏನೂ ಆಗ್ಲಿಲ್ಲ ಸರ್, ಗುರುದಯ. ಹೆದರಿಕೆ ಅನಿಸ್ಲಿಲ್ವಾ ಕೊರೋನಾ? ಇಲ್ಲ ಸರ್, ನನ್ಗೇನು ಅನಿಸ್ಲಿಲ್ಲ. ಯಾವತ್ತಿದ್ರು ಮನುಷ್ಯ ಒಂದಿನ ಹೋಗೋದೇ ಇಲ್ಲ ಸರ್. ಕೊರೋನಾ ಅಂತ ಅಂದ್ಬಿಟ್ಟು ತನ್ನ ಮನೇಲೆ ಬಿಟ್ಟು ಹೊರಟೋಗ್ಬಿಟ್ಟವ್ರೆ. ಇನ್ನ ನಾವು ಇಲ್ಲಿರೋರು ಬಿಟ್ಬಿಟ್ರೆ ಅವರು ಏನಾಗ್ಬೇಕು? ಮನೆಯವ್ರು ಯಾರಾದ್ರೂ ಬರ್ತಾ ಇದ್ರೆ ಕೊರೋನಾ ಎಲ್ಲಿ ನಿಂತಿರೋರು, ಗೇಟ್ ಹತ್ರ ನಿಂತಿರೋರು, ಹಿಂಗ್ ಕೈ ಮುಗಿದ್ ಬಿಡೋರು. ಎಲ್ಲ ನಿಮ್ದೇನು? ಅವ್ರ ಹತ್ರ ಬರ್ತಾ ಇರ್ಲಿಲ್ಲ. ಎಲ್ಲ ನಿಮ್ದೇನ್ರಮ್ಮ, ನಾವೇನು ಮಾಡಕ್ಕಾಗಲ್ಲ ಅನ್ನೋರು. ಬಾಡಿ ತಗೊಬರೋರು.
ಕೊರೋನಾ ಟೈಮಲ್ಲಿ ಎಷ್ಟು ಅನಾಥ ಹೆಣಗಳು ಬಂದಿದ್ದು? 250 ಬಾಡಿ ಕೊರೋನಾದವೇ ಇದ್ವಲ್ಲ. ಅನಾಥ ಅಂದ್ರೆ ಇನ್ನ ಅನಾಥನೇ ಇನ್ನ ಕೊರೋನಾದವು. ಸರ್ಕಾರದವರು ದುಡ್ಡು ಕೊಡೋರು, ಸರ್ಕಾರ ದುಡ್ಡು ಕಟ್ಕೊಡೋರು. ಕೊರೋನಾ ಬಾಡಿ ಇಲ್ಲಿ ತಗೋಬರೋರು ನಮ್ ದೇವಂಗ್ ಮಂಡ್ಲಿಗೆ ದುಡ್ಡು ಕಟ್ಕೊಡೋರು. ಅಡಿಗೆ ಗಿಡಿಗೆ ಮಾಡ್ಕೊಂತೀನಿ ಎಲ್ಲಿ? ಮನೆಗೆ ಇಲ್ಲೇನು. ಯಜಮಾನ್ರು ನಾವ್ ಇಬ್ರು ಮಾಡವು. ಯಾಕಂದ್ರೆ ಯಜಮಾನ್ರು ಜೊತೆಗಿರೋರು, ಇವಾಗ ಅವ್ರಿಲ್ಲ. ಅವ್ರ ಬದ್ಲು ಎಲ್ಲ ನಾನೇ ಮಾಡ್ತಾ ಇದ್ದೀನಲ್ಲ. ಅವ್ನ ಶವ ಬಂದ್ರೆ ಅಷ್ಟೇ ಸೌದೆ ಜೋಡಿಸ್ಕೊಂಡಿರ್ತೀವಿ. ತಿರ್ಗಾ ಆಮೇಲೆ ಶವ ಬಂದ್ಮೇಲೂ ಸೌದೆ ಜೋಡಿಸ್ಬೇಕು. ಶವದ ಮೇಲೆ ತಿರ್ಗಾ ಅದು ಅವ್ರಿಗೇನೇನು ಕಾರ್ಯಕ್ರಮ ಗೊತ್ತಿಲ್ಲ ಅಂದ್ರೆ ಅವ್ರ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಡ್ಬೇಕು. ಪೂಜೆ ಮಾಡಿಸ್ಬೇಕು, ತಿರ್ಗಾ ಬೆಂಕಿ ಇಕ್ಕಿಸ್ಬೇಕು, ಗಡಿಗೆ ಒರೆಸ್ಬೇಕು, ಎಲ್ಲ ಮಾಡಬೇಕು ಕಾರ್ಯಕ್ರಮ. ಅವ್ರಿಗೆ ಮಾಡ್ಕೊಡ್ತೀನಿ ಸರ್. ಎಲ್ಲ ಜಾತಿಗೂ ಪೂಜೆ ಒಂದು ಡಿಫ್ರೆನ್ಸು. ಒಬ್ಬೊಬ್ರು ತುಪ್ಪ ಹಾಕ್ತಾರೆ ಪೂಜೆ ಮಾಡಿದ್ಮೇಲೆ, ಒಬ್ಬೊಬ್ರು ಬರೀ ಎಳ್ಳು ಹಾಕ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ನಾವು ತುಪ್ಪ ಏನು ಹಾಕ್ಸಲ್ಲ, ಕರ್ಪೂರ ಸ್ವಲ್ಪ ಹಾಕ್ತೀವಿ ಅಂತಾರೆ. ಅವ್ರ ಕಾರ್ಯಕ್ರಮ ಹೆಂಗಿರ್ತೈತೆ ಹಂಗೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀನಿ ಸರ್. ನನಗೆ ಬಿಲ್ ತಂದು ಕೊಡಬೇಕು. ಬಿಲ್ ತಂದು ಕೊಟ್ಟರೆ ಒಳಗೆ ಕರ್ಕೊತೀನಿ, ಇಲ್ಲ ಅಂದರೆ ಇಲ್ಲ. ಚಿಕ್ಕ ಮಕ್ಕಳಾದರೆ ನಾನು ಸುಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಸರ್. ಅಂಥ ಮಕ್ಕಳನ್ನೆಲ್ಲ ನಾವು ಸುಡೋಕ್ಕೆ ನಮಗೂ ಒಂದು ಹೃದಯ ಏನಾರು ಐತೆ. ನಾನು ಅಂಥವೆಲ್ಲ ಸುಡಲ್ಲ. 11 ವರ್ಷ 12 ವರ್ಷದ ಮೇಲ್ಪಟ್ಟಿದ್ರೆ ಹೇಳ್ರಿ. ಅದ್ರೊಳಗಡೆ ಅಂದ್ರೆ ನನ್ನ ಕೈಲಿ ಆಗಲ್ಲ, ನಾನು ಸುಡಲ್ಲ ಅಂದ್ಬಿಟ್ಟೆ. ಮಕ್ಳು ಸಾರು ನೋಡಕ್ಕಾಗಲ್ಲ ಗೋಳು. ಚಿಕ್ಕ ಪುಟ್ಟು ಮಗನ್ ತಂದ್ಬಿಟ್ಟಿದ್ರು ಒಂದ್ಸರಿ, 6 ತಿಂಗಳು ಮಗನ. ಅಂತ ಮಗ ಸುಟ್ಬಿಟ್ಟೆ. ಯಾಕೋ ಬಲೆ ಸಂಕಟ ಆಗೋಯ್ತು ಸರ್ ನನಗೆ. ಯಾಕೆಂದ್ರೆ ಇದು ಬಾಳಿ ಬದುಕಿರೋ ದೇಹ ಇದು ಬಿದ್ದೋಗಿ ಯಾವತ್ತಿದ್ರು ಬಿದ್ದೋಗೈತೆ ಸುಟ್ಟಿವಿ ಇವನ್ನ. ಆ ಮಗ ಇನ್ನ ಹಾಲು ಕುಡಿಯಕ್ ಅಂದಮ್ಮನ ಸುಟ್ಬೇಕು ಅಂದ್ರೆ ಆಗಲ್ಲ ಸರ್. 6 ತಿಂಗಳದ ಮಗು ತಂದಿದ್ರ? ತಂದಿದ್ರು ಸರ್, ಅದನ್ನು ಸುಟ್ಟಿದ್ದೀನಿ ಒಂದು. ಎಷ್ಟು ಗಂಟೆವರೆಗೆ ನೀವು ಇಲ್ಲಿ ಸುಡ್ತೀರಾ? ಇವಾಗ 5 ಗಂಟೆಗೆ 6 ಗಂಟೆಗೆ ಲಾಸ್ಟ್ ಸರ್. ನಾಳೆ ಬೆಳಗ್ಗೆ 9 ಗಂಟೆ ಮೇಲೆ. ಕೊರೋನಾ ಟೈಮ್ ಅಂತಲ್ಲ, ಅವಾಗ ಯಾವ ರೀತಿ? ಅವಾಗ ಕೊರೋನಾ ಟೈಮ್ನಾಗೆ ಅಂದ್ರೆ ಪರ್ಮಿಷನ್ ತಗೊಂಡಿದ್ವಿ ನಾವು. ರಾತ್ರಿ 11 ಆಗಲಿ 12 ಆಗಲಿ ಲೈನಾಗಿ ನಿಂತಿರೋವು. ನೋಡಿ ಊಟ ತಿನ್ನೋಕ್ಕೂ ಮನ್ಸು ಬರ್ತಾ ಇರ್ಲಿಲ್ಲ. ಇವನ್ನೆಲ್ಲ ಪೂರೈಸ್ಬಿಟ್ಟೆ ಹೋಗಿ ಊಟ ತಿನ್ನೋವು. ತಹಸೀಲ್ದಾರ್ರೆ ಬಂದು ಕೇಳಿದ್ರು ಇಲ್ಲಿ, ಏನ್ರಮ್ಮ ನೀವು ಈ ಕೆಲಸ ಮಾಡಿಕೊಡ್ರಿ ಅಂತಂದ್ರು. ನಾನು ತಹಸೀಲ್ದಾರ್ನ ಏನು ಕೇಳಿದೆ ಅಂದರೆ, ಸರ್ ನಮ್ಗೆ ಇರೋಕ್ಕೆ ನೆರಳಿಲ್ಲ, ನಮ್ಗೆಲ್ಲರೂ ಒಂದಿಷ್ಟಾಗಲ ಜಾಗ ಕೊಡ್ರಿ, ನಾನು ಮಾಡ್ಕೊಡ್ತೀನಿ, ಇಲ್ಲ ಅನ್ನಲ್ಲ. ನನ್ನ ಪ್ರಾಣದ ಮೇಲೆ ನಾನು ಭಯ ಇಟ್ಕೊಳಲ್ಲ, ನಿಮ್ಮ ಕೆಲಸ ಮಾಡ್ಕೊಡ್ತೀನಿ, ನಂಗೆಲ್ಲರೂ ಸ್ವಲ್ಪ ಜಾಗ ಕೊಡ್ರಿ ಅಂದೆ. ಅವ್ರು ಇವತ್ತಿಗೂ ಇನ್ನ ಕಿವಿಯ ಮೇಲೆ ಹಾಕೊಂಡ್ರೆ ಯಾರು ಕೊಡ್ಲು ಇಲ್ಲ. ಒಂದು ಹೆಣ ಸುಡ್ಬೇಕಾದ್ರೆ ಎಷ್ಟು ಸೌದೆ ಬೇಕು? ಒಂದು 30 ಮಣ ಬೇಕಾಗ್ತದೆ ಸರ್. 30 ಮಣ. ಅಂದ್ರೆ 30 ಕಿಲೋನಾ? ಮತ್ತೇನೇನು ಹಾಕ್ತೀರಾ ಅದಕ್ಕೆ? ಡೀಸೆಲ್ ಹಾಕ್ತಿವಿ, ಒಂದು 3 ಲೀಟರ್ ಹಾಕ್ತಿವಿ. ಆಗ ತೆಂಗಿನಕಾಯಿದು ಚಿಪ್ಪು ಇರ್ತೈತೆ, ಅದು ಒಂದು 3 ಮಂಕ್ರಿ ಹಾಕ್ತಿವಿ ಅಷ್ಟೇ ಸರ್, ಇನ್ನೇನು ಹಾಕಲ್ಲ. ಒಟ್ಟು ಎಷ್ಟು ಕಾಟ ಇದೆ ಇಲ್ಲಿ? ಈಗ 9 ಐತೆ ಸರ್ ಇವಾಗ ಇಲ್ಲಿ ಸುಡೋದು. ಯಾವತ್ತಾದ್ರೂ 9 ಕಾಟನು ತುಂಬಿದ್ದಿದೆ? ಇಲ್ಲ ಸರ್, ಇವೆಲ್ಲ ಇರ್ಲಿಲ್ಲ, ಬಾಕ್ಸ್ಗಳು ಹೋಗ್ಬಿಟ್ಟಿದ್ವು. ಆ ಕಡೆ 3 ಹೊಸವು ಹಳೆ ಕಿತ್ತಾಕ್ಬಿಟ್ಟು 3 ಹೊಸವೇ ಹಾಕಿದ್ರು. ಆ ಕಡೆ 3 ಹಳೆವೇ ಇದ್ವು. ಈ ಕಡೆ ಇನ್ನ ಇವಾಗ ಹೊಸವು ಹಾಕಿರೋ ಸರ್. ಒಂದೇ ದಿವಸ 5, 6 ಸುಟ್ಟಿದ್ದೀನಿ. ಅದು ಯಾವಾಗ ಇಂಥ ಟೈಮ್ ಅಂತ ಹೇಳಕ್ ಆಗಲ್ಲ ಸರ್. ಒಂದೊಂದು ಟೈಮ್ ಬಂದ್ರೆ 4, ನೋಡಿ ನೆನ್ನೆ 3 ಇತ್ತು, ಇವತ್ತು 1 ಐತೆ. ಇನ್ನು ನಾಳೆ ಏನೋ ಹೇಳಕ್ಕಾಗಲ್ಲ, ಹಂಗೆ ಹೇಳಕ್ಕಾಗಲ್ಲ. ಇದು ಹೇಳಕ್ಕಾಗಲ್ಲ ಸರ್, ಒಂದೊಂದು ದಿವಸ ಇಲ್ದಂಗೂ ಇರುತ್ತೆ. ದಿನ 1, 2 ಬಂದೇ ಬರ್ತವೆ. ಅದು ರೈಲಿಗೆ ಸಿಕ್ಕಿರೋವು, ತಲೆನೇ ಇರಲ್ಲ, ಇಷ್ಟು ಕಟ್ಟೋಗ್ಬಿಟ್ಟಿರ್ತೈತೆ. ಅಂಥವೆಲ್ಲ ಎತ್ಕೊಬಂದೇವ್ರಿ, ಅಂಥವೆಲ್ಲ ನೋಡಿದ್ದೀನಿ ಸರ್. ಮೂಟೆ ಕಟ್ಟಿರ್ತಾರೆ ಎಲ್ಲಾನು, ಮಕ್ಕನೇ ಇಲ್ಲ ಏನೂ ಇಲ್ಲ. ಇನ್ನು ನಾವು ಮೂಟೆ ಇನ್ನೇನು ಬಿಚ್ಚಬೇಡ್ರಿ ಅಂತೀನಿ, ಬಿಚ್ಚಲ್ಲ, ಹಂಗೆ ಇಕ್ಕಿಸ್ತೀನಿ ಬೆಂಕಿ. ಆಕ್ಸಿಡೆಂಟ್ ಆಗಿರೋವು, ಕೈಯೋ ಕಾಲೋ ಹೆಚ್ಚು ಕಮ್ಮಿ ಇಲ್ಲಿ ತಲೆ ಹೊಡೆದೋಗಿರೋದು ಅಂಥವಾದರೆ ಓಪನ್ ಮಕ ಬಿಟ್ಟಿರ್ತಾರೆ, ಇಷ್ಟು ಪೋಸ್ಟ್ ಮಾರ್ಟಮ್ ಮಾಡಿ ಮಕ್ಕಳು ಎಲ್ಲರೂ ನೋಡಿದ್ಮೇಲೆ ಮುಗಿಸ್ತೀನಿ. ಯಾರೋ ಒಬ್ರು ಬಡವರು ಬರ್ತಾರೆ, ಅಂಥವ್ರಿಗೆಲ್ಲ ಫ್ರೀ ಮಾಡ್ತೀನಿ, ನಾನೇ ಮಾಡ್ತೀನಿ. ಏನೇನು ಕಾರ್ಯಕ್ರಮ ಬೇಕಾ ಅವ್ರಿಗೆ ಪ್ರತಿಯೊಂದು ಎಲ್ಲ ಕಾರ್ಯಕ್ರಮನೂ ಇಲ್ಲಿ ಮಾಡಿಕೊಡ್ತೀನಿ ಸರ್. ಅವ್ರಿಗೆ ಅರಿಶಿನ, ಕುಂಕುಮ, ಊದ್ಗಡ್ಡಿ ಎಲ್ಲ ಕೊಡ್ತೀನಿ. ಪೂಜೆ ಮಾಡ್ಕೊಳಕ್ಕೆ ಎಲ್ಲ ಮಾಡ್ಕೊತಾರೆ. ಮಾಡ್ಕೊಂಡಿದ್ದಾದ್ಮೇಲೆ ಅವ್ರು ಬೆಂಕಿ ಇಕ್ಕೋರು ಯಾರನ್ನ ಇದ್ರೆ ಇಕ್ಕಿಸ್ತೀನಿ. ಯಾರು ಇಲ್ಲ ತಾಯಿ ಅನಾದಿಸವ ಅಂತಂದ್ರೆ ನಾನೇ ಇಕ್ತೀನಿ ಬೆಂಕಿ ಇಕ್ಕಿದ್ದೀನಿ. ಒಟ್ನಲ್ಲಿ ಇಷ್ಟೇ ಅಂತ ಹೇಳಕ್ಕಾಗಲ್ಲ ಸರ್. ಈಗ ನಿಮ್ಮ ಯಜಮಾನ್ರು ಏನಾಗಿದ್ದಾದ್ರು? ನಮ್ಮ ಯಜಮಾನ್ರಿಗೆ TB ಇತ್ತು, TB ಮೇಲಾಯ್ತು, ಗಸೆ ಇತ್ತು, ಉಸಿರಾಟ ಇತ್ತು. ಅದಕ್ಕೆ ಬೆಂಗಳೂರಿನಾಗೆ 15 ದಿನ ಅಡ್ಮಿಟ್ ಮಾಡಿದ್ದೆ. ಅಲ್ಲಿಂದ ತಿರ್ಗಾ ಕರ್ಕೊ ಬಂದ್ವಿ. ಅವರು ಹೇಳಿದ್ರು ಕುಡ್ತ ಕಮ್ಮಿ ಮಾಡ್ಬೇಕಪ್ಪ, ಕುಡಿಬಾರ್ದು ಅಂತಂದು. ಅವ್ರು ಕೇಳಲಿಲ್ಲ, ಕುಡ್ತ ಜಾಸ್ತಿ ಮಾಡ್ಬಿಟ್ಟು ಅದು ಜಾಸ್ತಿ ಆಗೋಗಿ ಏನಾಗೋಯ್ತು, ಹೊರಟೋಯ್ತು.
ಎಷ್ಟು ಮಕ್ಕಳು ಒಟ್ಟು? ಒಬ್ನೇ ಯಲಂಕದಾಗವನೆ ಸರ್ ಕಾರ್ಡ್ ಇವರು. ನಿಮ್ಗೆ ಮನೆಗಿನೇ ಇಲ್ವಾ? ಇಲ್ಲ ಸರ್, ಮನೆ ಏನಿಲ್ಲ. ಈಗ ಇವ್ರು ಕೊಟ್ಟಿರೋ ಮನೆ ಐತೆ, ಇದ್ರಾಗೆ ವಾಸ ಇದ್ದೀನಿ. ನಮ್ಗೆ ಎಲ್ಲೂ ಜಾಗ ಇಲ್ಲ ಸರ್. ಒಂದು ರೇಷನ್ ಕಾರ್ಡ್ ಮಾಡಿಸ್ಕೊಡ್ರಿ ಅಂದ್ರೇನೆ ಮಾಡಿಸ್ಕೊಡ್ಲಿಲ್ಲ. ಅಯ್ಯ, ನಾನು ಓದಿಲ್ಲ. ನೀನು ಓದಿರೋ ತೊಲಿಂದ ತಗೋಬ ಅಂತಾರೆ. ನಾನು ಎಲ್ಲೋಗಿ ತರಲಿ? ಮೇಷ್ಟ್ರು ತವ, ನಾನು ಎಲ್ಲೋಗಿ ತಗೊಬರ್ಲಿ ಸರ್? ಅದೇ ಮೇಷ್ಟ್ರು ತಗೋಗಿ ಬರ್ಸಿಸ್ಕೊಬ, ನೀನು ಎಲ್ಲೋದಿದ್ದೀಯ ಅಲ್ಲಿ ಅಂತಾರೆ. ನಾನು ಓದೇ ಇಲ್ವಲ್ಲ, ನಾನು ಎಲ್ಲೋಗಿ ಬರ್ಸ್ಕೊಂಬಂದು ಕೊಡ್ಲಿ? ಅಲ್ಲಿ ಯಾರು ಇರ್ತಾರೆ? ಯಾರು ಇರಲ್ಲ ಸರ್, ನಾನು ಒಬ್ಳೇ ಇರೋದು. ಅಲ್ಲ ಸರ್, ಅದು ಶವಗಳ್ದಲ್ಲ, ಅದು 3 ದಿನದ್ದು ಅವ್ರಿಗೆ ಊಟ ಹಾಕ್ತಾರಲ್ಲ, ಅದಕ್ಕೋಸ್ಕರ ಕಟ್ಸಿರೋ ದಿಂಡುಗಳವು. ಅಲ್ಲಿ 3 ದಿನಕ್ಕೆ ಅಸ್ಥಿ ಕೊಡ್ತೀವಲ್ಲ ನಾವು, ಆ ಅಸ್ಥಿ ತಗೊಂಡೋಗಿ ಅಲ್ಲಿ ಇಕ್ಕಿ ಅದಕ್ಕೆ ಹಾಲು ತುಪ್ಪ ಹಾಕ್ತಾರಲ್ಲ, ಅದಕ್ಕೋಸ್ಕರ ಕಟ್ಸಿದೀವಿ. ಅವರು ಏನೇನು ಪಬ್ಜಿ ಅವ್ರದ್ದು ಊಟ ಅದನ್ನ ತಂದು ಹಾಕ್ತಾರೆ. ಕಾಕಿ ಬಂದು ಮುಟ್ಟಿದ್ಮೇಲೆ ಅಸ್ಥಿ ಎತ್ಕೊಂಡ್ತಾರೆ. ಕಾಗೆ ಮುಟ್ಟಿದ ಕೂಡ ಎತ್ಕೊಂಡು ಹೋಗ್ತಾರೆ, ಅಲ್ಲಿ ಇರ್ತಾರೆ. ಈಗ ಒಂದು ಶವ ಸಂಸ್ಕಾರ ಅಂತ ಹೇಳಿದ್ರೆ ಏನದು? ಹುಳು ಪದ್ಧತಿಗೆ ಇದಕ್ಕೆ ಏನ್ ವ್ಯತ್ಯಾಸಮ್ಮ? ಇದು ಸುಡೋದ್ರಿಂದ ಒಳ್ಳೇದು ಅಂತಾರೆ. ಯಾಕೆಂದ್ರೆ ಗಾಳಿಗೆ ಅವರು ದೇಹ ಓತೈತೆ, ಸ್ವಲ್ಪ ನೀರಿಗೂ ಓತೈತೆ, ಸ್ವಲ್ಪ ಭೂಮಿಗೂ ಸೇರ್ತೈತೆ ಅಂತ ಹೇಳ್ತಾರೆ. ಆದ್ರಿಂದ ಸುಟ್ರೇನೆ ಒಳ್ಳೇದು ಅಂತ ಹೇಳ್ತಾವ್ರ ಸರ್. ಒಂದು ಹೆಣನ ಮುಟ್ಟಿ ಸುಟ್ರು ಇನ್ ಯಾವಾಗ ಬರ್ತಾರ ಅವರು? ಅವ್ರಿನ್ನ 3 ದಿನ ಯಾವತ್ ಬೀಳ್ತೈತೆ ಅವತ್ ಬರ್ತಾರೆ. ಕಾರಣ? ಅವ್ರು 3 ದಿನದವರೆಗೂ ಇನ್ನು ಮಶಾನದೊಳಗೆ ಬರಲ್ಲ. ಅವರು ಬೂದಿ ನಾನೆಲ್ಲ ತುಂಬಿ ಕಟ್ಟಿಕ್ಕಿರ್ತೀನಿ ಸರ್. ಮತ್ತೀಗ ಕೊರೋನಾ ಟೈಮ್ ಅಲ್ಲಿ ದಿವ್ಸಕ್ಕೆ 10-13 ಬಾಡಿ ಇತ್ತಲ್ಲ, ಹೇಗೆ ಬೂದಿನ ಕಟ್ಟಿರ್ತೀವಿ? ಅವ್ರವು ಅಷ್ಟೇನೆ, ಹಂಗ ಆತಾ ಇದ್ದಂಗೆನೆ ಮಡಕೆಗಳಿಗೆ ತುಂಬೋದು, ಅವ್ರ ಚೀಟಿಗಳು ಇಕ್ಕೋದು, ಕಟ್ಟೋದು, ಅಲ್ಲಿ ಇಕ್ಕೋದು. ಅವ್ರು ಬಂದಾಗ ಆ ಚೀಟಿಗಳು ನೋಡೋದು, ಅವ್ರವ್ರ ಅಸ್ಥಿಗಳು ಅವ್ರವ್ರಿಗೆ ಕೊಡೋದು. ಕೊರೋನಾ ಟೈಮ್ ಅಲ್ಲಿ ಬಂದಿದ್ದಾರೆ ಯಾರಾದ್ರೂ ತೊಗೊಳೋದಕ್ಕಾದ್ರೂ, ಬೂದಿ ತೊಗೊಳೋದಕ್ಕೆ? ಬಂದು ತಗೊಂಡೋಗಿರೋರು ಎಷ್ಟೋ ಜನ ಅವರೇ ಸರ್. ಹೋಲಾರ್ದವ್ರು ಇದಾರೆ? ತಗೊಂಡು ಹೋಗ್ದಿರೋ ಇಲ್ದವು ಬೇಜಾನ್ ಇದು. ಅವನ್ನೆಲ್ಲ ನಾವೇನೆ ನಮ್ಮ ಮಂಡ್ಲಿದೇನೆ ಅವಾಗೆ ಬಂದಿತ್ತಲ್ಲ ಆಂಬುಲೆನ್ಸ್, ಆ ಆಂಬುಲೆನ್ಸ್ನಾಗೆ ಶ್ರೀರಂಗಪಟ್ಟಣಕ್ಕೆ ತಗೊಂಡೋಗಿ ಅಲ್ಲಿ ಶ್ರೀರಂಗಪಟ್ಟಣದಾಗೆ ನಮ್ಮವರೇ ಒಬ್ರು ಅರ್ಚಕ್ರವ್ರೆ, ಆ ಅರ್ಚಕ್ರ ಹತ್ರ ಎಲ್ಲಾ ಕಾರ್ಯಕ್ರಮನ ಮಾಡಿಸಿ ಅಲ್ಲಿ ಬಿಟ್ಟು ಬಂದ್ರು ಸರ್. ಜಿಗ್ಳಿಗೆ ಯಾರು ಬರ್ಲಿಲ್ಲ, ತಗೊಂಡೋಗ್ಲಿಲ್ಲ ಕೆಲವು. ಈಗ ತಲೆಗಿಲೆ ಹೊಡಿಯುತ್ತೆ ಅಂತಾರೆ, ಅದೇನದು? ಇಲ್ಲ ಸರ್, ಸೋಂಡೆ ಬರಲ್ಲ ತಲೆ. ಇದಕ್ಕೆ ಸೋಂಡ್ ಬರಲ್ಲ ಸರ್ ಇಲ್ಲಿ ತಲೆ. ಇವಾಗ ಇದಕ್ಕೆ ಎಷ್ಟು ದಾರ ಐತೆ ಸರ್ ನೋಡ್ರಿ? 2 4 ಆಯ್ತಾ? ಇವೆರಡು 6 ಆಯ್ತಾ? ಇದೊಂದು 7. 7ರೊಳಗೆ ಎಲ್ಲಿ ಹೋಗಿರ್ತೈತಿ ಅನ್ನೋದು ಯಾರಿಗ್ ಗೊತ್ತಿರ್ತೈತೆ ಸರ್? ಇದು ಉಸಿರು. ಇದು ಹೊಡಿಯಲ್ಲ, ಹಿಂಗೆ ಈಗ ಹಿಂಗ್ ಬಿಟ್ಕೊಂತೈತೆ ಅಷ್ಟೇ. ತಲೆ ಉರಿತಾ ಹಿಂಗ್ ಬಿಟ್ಕೊಂತೈತಿ. ಅದನ್ನೆಲ್ಲ ನೋಡಿದೀರ? ನೋಡಿದೀನಿ ಸರ್. ಈ ಮಡಿಕೆ ಎಷ್ಟು ದಿವಸದ ನಂತರ ತಗೊಂಡೋಗ್ತಾರೆ? ಹಾಲು ತುಪ್ಪ 3 ದಿನದ್ದು ಹಾಲು ತುಪ್ಪ ಹಾಕ್ತಾರಲ್ಲ ಸರ್, 3 ದಿನದ ಹಾಲು ತುಪ್ಪ ಹಾಕಿದ್ಮೇಲೆ ಅವ್ರ ಮಡಿಕೆ ಎತ್ಕೊಂಡು ಹೋಗ್ತಾರೆ ಸರ್. ಕಾಲು ಭಾಗ, ತಲೆ ಭಾಗ, ಈ ಮೊಣಕಾಲು ಚಿಪ್ಪಿಂದು, ಈ ಸೊಂಟದ್ದು ಎಲ್ಲ ಒಂದು 5 ಭಾಗ ಹಾಕ್ಕೊಡ್ತೀವಿ ಸರ್. ಅದು ಬೆಳಗ್ಗೆ ತುಂಬಾಗೆ ನಾನು ಹೋಗಿ ತುಂಬ್ತೀನಲ್ಲ, ಅವಾಗ ಎಲ್ಲನೂ ಇಷ್ಟಿಸುದ್ದ ಕಾಣಿಸ್ತಾ ಇರ್ತೈತೆ ಮುಳೆಗಳು. ಅದು ಮುಟ್ಟೋದು ಪುಡಿ ಆಗ್ತೈತೆ, ಅದನ್ನೇ ಎತ್ತಿ ಮಡಿಕೆ ಒಳಗೆ ಹಾಕ್ಬಿಟ್ಟು ಇದು ಚಿಪ್ಪು ಇದು ಇಷ್ಟಿಷ್ಟೇ ಕಾಣಿಸ್ತಾ ಇರ್ತೈತೆ ಸರ್. ಕಾಲ್ ಭಾಗ ಅಂದ್ರೆ ಈಗ ಇಷ್ಟಿಸುದ್ದ ಇರ್ತೈತೆ ಸರ್ ಮುಳೆ. ಕಾಲು ಬೆನ್ನಿಂದು ಇದು ಬಗ್ರಿ ಏನು ಮಾಡಲ್ಲ ಇಲ್ಲ ಸರ್. ಈ ಬಗ್ರಿ ಇರ್ತೈತಲ್ಲ ಸರ್, ಈ ಬಗ್ರಿ ಇಷ್ಟಿಷ್ಟಾಗಲೇ ಇರ್ತೈತೆ ಸರ್, ಅದನ್ನ ಹಾಕ್ಕೊಡ್ತೀವಿ. ತಲೆ ಚಿಪ್ಪು ಇದು ಎಲ್ಲ ಹಿಂಗೆ ಓಪನ್ ಆಗಿ ಈ ಥರ ಬಿಟ್ಕೊಂಡಿರ್ತೈತೆ. ಅದು ಎಲ್ಲನೂ ಕೆಳಗೆ ಬಿದ್ದಿರ್ತೈತೆ. ಅದ್ರ ಚಿಪ್ಪುಗಳು ಗೊತ್ತಾಗ್ತೈತೆ ಸರ್. ಆ ಚಿಪ್ಪುಗಳೆಲ್ಲ ಆಯ್ದು ತುಂಬ್ಕೊಡ್ತೀವಿ. ಇಲ್ಲ ಅಗಲ ಇರಲ್ಲ, ಎಲ್ಲ ಪುಡಿ ಆಗಿರ್ತೈತೆ. ಅದನ್ನ ಅದ್ರಾಗೆ ಚಿಪ್ಪುಗಳು ಸಿಗ್ತವೆ, ಆಯ್ದು ಕೊಡ್ತೀವಿ ಸರ್. ಗೊತ್ತಾಗುತ್ತೆ ಸರ್. ಮಡಿಕೆಗೆ ಹಾಕಿ ಅವ್ರಿಗೆ ಕೊಡೋದು. ಬೂದಿ ಸ್ವಲ್ಪನೇ ಹಾಕೋದು, ಜಾಸ್ತಿ ಹಾಕಲ್ಲ, ಒಂದು ಸ್ವಲ್ಪ ಹಾಕ್ತೀವಿ ಬೂದಿ. 12 ಗಂಟೆ ಆಗಲಿ 1 ಗಂಟೆಗಾಗಲಿ ಹೋಗಿ ಓಡಾಡ್ಕೊಬರ್ತೀನಿ. ಈ ನಾಯಿಗಳು ಏನೋ ಜಾಸ್ತಿ ಬೊಗಳ್ತಾ ಇದ್ರೆ, ಬೇರೆ ನಾಯಿಗಳು ಬಂದಿರ್ತಾವಲ್ಲ, ಆಚೆಯಿಂದ ನಾಯಿಗಳು ನೋಡಿ ಇದರಿಂದ ಬಂದ್ಬಿಡ್ತಾವ ಒಳಗಡೆ. ಆ ನಾಯಿಗಳು ನೋಡ್ಸಕ್ಕೆ ಅಂತ ಹೋಗ್ತೀನಿ ಸರ್. ಹೋಗಿ ಆ ನಾಯಿಗಳನ್ನೆಲ್ಲ ಓಡಿಸ್ಕೊಂಡು ಬರ್ತೀನಿ ಸರ್. ಯಾವತ್ತೂ ದಿಗಿಲು ಬಿದ್ದಿಲ್ಲ. ಅಕ್ಷರಗಳು ನೋಡಿ ಸರ್, ಇಲ್ಲಿಂದ ಇಲ್ಲಿವರೆಗೂ ಅವರು ಬರವಣಿಗೆ ಇರ್ತೈತೆ ಸರ್. ವಿಧಿ ಬರ್ದಿರೋದು. ನೋಡಿದೀನಿ ಸರ್. ಓದಕ್ಕಾಗಲ್ಲ ಸರ್ ಅಕ್ಷರಗಳನ್ನ. ನೋಡಿ ಇಲ್ಲಿ ಬರ್ದಿರುತ್ತೆ ಸರ್. ಏನಂತ ಓದಕ್ಕಾಗ್ತೈತೆ ಸರ್? ಅದನ್ನ ಓದ ನಮ್ಮ ಅಪ್ಪನೇ ಇಲ್ಲ, ಅದು ಆಗಲ್ಲ ಸರ್ ಓದಕ್ಕೆ. ಅಕ್ಷರ ಚಿಪ್ನಾಗೆ, ತಲೆ ಚಿಪ್ನಾಗ ಇರ್ತೇವೆ ಸರ್. ಚಿಪ್ಗಳಾಗಿರ್ತವೆ, ತಲೆ ಚಿಪ್ನಾಗೆ ತಲೆ ಚಿಪ್ಪಿನಲ್ಲಿ ಅಕ್ಷರಗಳು ಇರ್ತವೆ.
ಏನು ತಲೆ ಬುರುಡೆ ಮೇಲೆ ನೀವ್ ಯಾಕೆ ನೋಡಿದ್ರಿ? ನಿಮ್ಗೆ ಇವಾಗ ತುಂಬ್ತೀವಲ್ಲ, ತುಂಬಾ ಬಗ್ಗೆ ಚಿಪ್ಪಳಾಗಿರ್ತೈತಲ್ಲ, ಪ್ರತಿದಿನ ನೋಡ್ತಾನೆ ಇರ್ತೀನಿ ನಾನು. ಇದೇನು ಹೊಸದಾಗಿ ಹೇಳ್ತೀರಲ್ಲ ನೀವು? ಇಲ್ಲ ಸರ್, ಬೆಳಗ್ಗೆ ಬಂದ್ರೆ ಬೇಕಾದ್ರೆ ತೋರಿಸ್ತೀನಿ ನಾನು. ಏನ್ ಅಕ್ಷರನೇ ತೋರಿಸ್ತೀರಾ? ತಲೆ ಚಿಪ್ಪನಾಗೆ ತೋರಿಸ್ತೀನಿ, ಬನ್ನಿ ಸರ್. ಸುಳ್ಳ ಅಂತಲ್ಲ. ಯಾವ ರೀತಿ ಅಕ್ಷರ ಇರುತ್ತೆ ಹೇಳಿ, ನೀ ನೋಡಿದ್ದು ಹೇಳಿ ನನಗೆ ಒಂದ್ಸರಿ. ಎಲ್ಲ ನೋಡ್ರಿ ಸರ್, ಈ ತರ ಇರ್ತೈತಿ, ಎಲ್ಲ ಗೀಟ್ ಗೀಟು ಹಿಂಗೆ. ಹೌದಾ? ಗೀಟ್ ಗೀಟ್ ಇರುತ್ತೆ ಎಲ್ಲಿ? ಹಣೆ ಮೇಲೆ ಇರ್ತೈತೆ ಸರ್. ಹಣೆ ಮೇಲೆ ಇರುತ್ತೆ? ಹೇಗೆ ಇರ್ತೈತೆ ಸರ್? ಇಲ್ಲಿಂದ ಇಲ್ಲಿವರೆಗೂ ಇರ್ತೈತೆ ಒಬ್ಬೊಬ್ರಿಗೆ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ ಇರ್ತೈತೆ. ಏನ್ ಅಕ್ಷರನೇ ಇರುತ್ತೆ? ಫುಲ್ ಇರ್ತೈತೆ. ಇರುತ್ತೆ ಇರುತ್ತೆ, ಆದ್ರೆ ಓದ್ಲಿಕ್ಕೆ ಆಗೋದಿಲ್ಲ. ಆಗಲ್ಲ. ಬೇಕಾದಷ್ಟು ಜನ ನೋಡ್ಬಿಟ್ಟವ್ರೆ, ಓದಕ್ ಮಾತ್ರ ಯಾರ ಕೈಲೂ ಆಗಿಲ್ಲ. ತೆಗ್ದು ಇಕ್ಕಿದ್ದೀನಿ ಚಿಪ್ಪಂಗೇನೆ. ಕೆಲವರು ನೋಡ್ಬೇಕು ಅಂತಾರಲ್ಲ, ಅಂಥವ್ರಿಗೆ ತೋರಿಸ್ತೀನಿ ನಾನು. ಅವ್ರ ಕೈಲೂ ಆಗಲ್ಲ ಓದಕ್ಕೆ. ಮನುಷ್ಯನ ದೇಹದೊಳಗೆ ಇನ್ನೇನೊಂದು ಸಿಕ್ಕಲ್ಲ ಸರ್, ಇದೊಂದು ಮಾತ್ರ ನೋಡ್ಬೋದು, ಓದಕ್ ಮಾತ್ರ ಆಗಲ್ಲ. ಬೇಜಾನ್ ಜನ ನೋಡ್ಯಾವ್ರಿ ಸರ್. ಒಂದ್ ಅಕ್ಷರ ಓದ್ಬಿಟ್ರೆ ಅವನೇ ದೇವ್ರು ಅಂತ. ಅವನಿಗೆ ನಾವು ಶರಣಾಕ್ ಬಿಡ್ಬೋದು, ಅದೊಂದು ಅಕ್ಷರ ಓದ್ಬಿಟ್ಟವನೇ ಅಂದ್ರೆ.